ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಧನುರ್ಮಾಸ, ಈ ಮಾಸ ಒಂದು ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ಯಾವ ದೇವ್ರ ಪೂಜೆ ಮಾಡ್ತಾರೆ ಮತ್ತು ಯಾವಾಗ ಪೂಜೆ ಮಾಡ್ತಾರೆ ಮತ್ತು ದೇವ್ರಿಗೆ ಏನು ನೈವೇದ್ಯ ಮಾಡ್ತಾರೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸಂಪೂರ್ಣವಾಗಿ ನೋಡಿರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಮೆಂಟ್ ಮಾಡಿರಿ. ಧನುರ್ಮಾಸ ಆರಂಭ. ನಸುಕಿನಲ್ಲಿ ದೇವರ ಪೂಜೆ ಮತ್ತು ಮುದ್ಗಾನ್ನ ನೈವೇದ್ಯ ಶ್ರೇಷ್ಠ. ಈ ಮಾಸದಲ್ಲಿ ಮುದ್ಗಾನ್ನ ಅಂದರೆ ಹುಗ್ಗಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಶ್ರೇಷ್ಠ ಎನಿಸ್ತದೆ. ಶಾಸ್ತ್ರಕಾರರ ಪ್ರಕಾರ ಸೂರ್ಯೋದಯದ ನಂತರ ಪೂಜೆಗೆ ಫಲ ಕಡಿಮೆ. ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಪ್ರವೇಶಿಸಿ ಒಂದು ತಿಂಗಳ ಕಾಲ ಸಂಚರಿಸುತ್ತಾನೆ. ಅದಕ್ಕೆ ಈ ತಿಂಗಳನ್ನ ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸದ ನಂತರ ಮಕರ ಸಂಕ್ರಮಣ ನಡೆಯಲಿದ್ದು ಅಂದಿನಿಂದ ಉತ್ತರಾಯಣ. ಇದು ದೇವತೆಗಳಿಗೆ ಹಗಲಾದ ಕಾರಣ. ಧನುರ್ಮಾಸ ಅರುಣೋದಯ ಕಾಲ. ಈ ಸಮಯದಲ್ಲಿ ಶ್ರೀಹರಿಯನ್ನು ಪೂಜಿಸಲು ಪ್ರಶಸ್ತ ಕಾಲ. ಈ ಒಂದು ತಿಂಗಳು ಕಾಲ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವರ ಪೂಜೆ ಮಾಡಬೇಕು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಶ್ರೇಷ್ಠ. ಶಾಸ್ತ್ರಕಾರರ ಪ್ರಕಾರ ಸೂರ್ಯೋದಯದ ನಂತರ ಪೂಜೆಗೆ ಫಲ ಬಹಳ ಕಡಿಮೆ. ಹಾಗಾಗಿ ಈ ತಿಂಗಳಲ್ಲಿ ಭೂಮಿ ಪೂಜೆ, ಗೃಹ ಪ್ರವೇಶ, ಮದುವೆ ಮತ್ತಿತರ ಶುಭ ಕಾರ್ಯ ನಡೆಯುವುದಿಲ್ಲ. ಈ ತಿಂಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಮುದ್ಗಾನ್ನದ ನೈವೇದ್ಯವನ್ನು ಅರ್ಪಿಸಲೇಬೇಕು. ಈ ಮುದ್ಗಾನ್ನ ಅಂದರೆ ಹುಗ್ಗಿ. ಈ ಮುದ್ಗಾನ್ನವನ್ನು ಹೇಗೆ ಮಾಡ್ತಾರೆ ಜನ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಬೇಯಿಸಬೇಕು. ಇದರ ಜೊತೆ ಸ್ವಲ್ಪ ಬೆಲ್ಲ, ಶುಂಠಿ, ತುಪ್ಪ, ಮೆಣಸು ಸೇರಿಸಿ ಹುಗ್ಗಿ ತಯಾರಿಸಬೇಕು. ಕೆಲವರು ಜೀರಿಗೆ, ತುಪ್ಪ ಅಥವಾ ಬೆಣ್ಣೆಯಲ್ಲಿ ಹುರಿದ ಗೋಡಂಬಿ ಮಿಶ್ರಣ ಮಾಡ್ತಾರೆ. ಬೆಣ್ಣೆ ಸೇರಿಸಿ ಮಾಡುವ ಹುಗ್ಗಿಯನ್ನು ನಾವು ತಮಿಳುನಾಡಿನಲ್ಲಿ ವೆನ್ ಪೊಂಗಲ್ ಅಂತ ಕರಿತೀವಿ. ಈ ಹುಗ್ಗಿಯ ಜೊತೆ ಹುಣಸೆ ಗೊಜ್ಜು ಸೇರಿಸಿ ಸವಿದರೆ ತುಂಬ ರುಚಿಯಾಗಿರ್ತದೆ. ಹುಗ್ಗಿ ಸೇವಿಸಲು ಕೆಲವು ವೈಜ್ಞಾನಿಕ ಕಾರಣಗಳು ಅವು ಯಾವಂದ್ರೆ, ಧನುರ್ಮಾಸ ಹೇಮಂತ ಋತುವಿನ ತಿಂಗಳು. ಅತಿ ತೀಕ್ಷ್ಣವಾದ ಚಳಿಗಾಲ. ಈ ವೇಳೆ ಬೀಳುವ ಇಬ್ಬನಿ ನಮ್ಮ ದೇಹದ ಸ್ವೇದ ಬಿಂದುಗಳ ಮೂಲಕ ಒಳಸೇರುವಷ್ಟು ಪ್ರಭಾವಶಾಲಿ ಈ ಚಳಿ. ಈ ತಿಂಗಳಲ್ಲಿ ಸುರಿಯುವ ಹಿಮದಿಂದ ಮುಂಜಾನೆ ಎದ್ದು ಧಾರ್ಮಿಕ ಕಾರ್ಯದಲ್ಲಿ ತೊಡಗುವ ಜನರ ಉಳಿದವರ ಕೈಕಾಲು ಮುಖ ಒಡೆಯುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಈ ಚಳಿ ಮಾಸದಲ್ಲಿ ನಾವು ನಮ್ಮ ಚಳಿಯನ್ನು ತಡ್ಕೊಳ್ಳುವಂಥ ಒಂದು ಆಹಾರವನ್ನು ನಾವು ಸೇವಿಸಬೇಕಾಗ್ತವೆ. ಆಹಾರಗಳಲ್ಲಿ ಈ ಹುಗ್ಗಿ ಒಂದು ಶ್ರೇಷ್ಠ. ಇನ್ನು ಈ ಹುಗ್ಗಿಯನ್ನು ಹೆಸರುಬೇಳೆಯಲ್ಲಿ ಇಂತಹ ಗುಣವಿದೆ. ಅದಕ್ಕೆ ನಾವು ಈ ಹೆಸರುಬೇಳೆಯ ಹುಗ್ಗಿಯನ್ನು ನಾವು ಸೇವಿಸಬೇಕು. ಇದರ ಜೊತೆ ದೇಹ ಮತ್ತಷ್ಟು ಬಿಸಿ ಹಾಗೂ ಹುರುಪು ತುಂಬಲಿಕ್ಕೆ ಮತ್ತು ಮುಖದಲ್ಲಿ ಕಾಂತಿ ಹೆಚ್ಚಿಸಲಿಕ್ಕೆ, ಅಜೀರ್ಣ ತಡೆಯಲಿಕ್ಕೆ ಉಳಿದ ಪದಾರ್ಥಗಳು ಕೂಡ ನೆರವಾಗ್ತವೆ. ಆದ ಕಾರಣ ಈ ಒಂದು ಧನುರ್ಮಾಸದಲ್ಲಿ ಹುಗ್ಗಿ ಹೇಳಿ ಮಾಡಿಸಿದ ಒಂದು ಆಹಾರ. ಇನ್ನು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಇಷ್ಟಾರ್ಥ ಪೂರ್ಣ ಅಂತ ಹೇಳ್ತಾರೆ. ಧನುರ್ಮಾಸವೆಂದರೆ ಎಲ್ಲ ದೇವಾಲಯಗಳಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ನಡೆಯುವುದು ಹಿಂದಿನಿಂದಲೂ ಪಾಲಿಸಿಕೊಂಡು ಬಂದ ಒಂದು ಸಂಪ್ರದಾಯ. ಹಾಗಾದರೆ ಧನುರ್ಮಾಸದ ವಿಶೇಷತೆ ಏನು, ಮಹತ್ವ ಏನು ಹೇಳ್ತಾ ಇದ್ದೇನೆ. ಧನುರಾಶಿ ಪ್ರವೇಶಿಸಲಿರುವ ಸೂರ್ಯ, ಸೌರಮಂಡಲದ ರಾಜನಾದ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುತ್ತಾನೆ. ಈ ಸಂಚಾರಕ್ಕೆ ತೆಗೆದುಕೊಳ್ಳುವ ಅವಧಿ 1 ತಿಂಗಳು. ಡಿಸೆಂಬರ್ ಮೊನ್ನೆ ಹೋದ 16ರಂದು ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿದ್ದು ಮಕರ ರಾಶಿಯನ್ನು ಪ್ರವೇಶಿಸಲು 1 ತಿಂಗಳ ಕಾಲ ಅವಕಾಶ ಪಡೆಯುತ್ತಾನೆ. ಈ ಅವಧಿಯನ್ನೇ ಧನುರ್ಮಾಸ ಅಂತ ಕರಿತೀವಿ. ವಿಷ್ಣುವಿಗೆ ಇದು ಅರುಣೋದಯದ ಕಾಲ. ಈ ಮಾಸ ಶುಭಕರವಲ್ಲವೆಂದು ಮದುವೆ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ಬದಲಾಗಿ ಈ ಮಾಸದಲ್ಲಿ ಪೂರ್ತಿ ವಿಷ್ಣುವಿನ ಆರಾಧನೆಯಲ್ಲೇ ಕಾಲ ಕಳೆಯುತ್ತಾರೆ. ಉತ್ಥಾನ ದ್ವಾದಶಿ ಎಂದು ಯೋಗ ನಿದ್ರೆಯಿಂದ ಏಳುವ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯದ ಕಾಲ ಅಂತ ಹೇಳ್ತೀವಿ. ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದ ಕಾಲ ಎನಿಸಿಕೊಂಡಿದೆ. ಶೈವ ಆರಾಧಕರು ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡುತ್ತಾರೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತು ನೀಡಿ
ಮಾಸಾನಂ ಮಾರ್ಗಶಿರಮೋಸ್ಮಿ ಎಂದು ಅಪ್ಪಣೆ ಕೊಡಿಸಿದ್ದಾನೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಬೇಕಾದರೆ 1 ತಿಂಗಳ ಕಾಲ ಬೇಕಾಗುತ್ತದೆ. ಅದರಂತೆಯೇ ಸೂರ್ಯನು ಧನುರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು 1 ತಿಂಗಳ ಕಾಲಾವಕಾಶ ಬೇಕು. ಈ 1 ತಿಂಗಳನ್ನು ಧನುರ್ಮಾಸ ಅಂತ ಕರಿತೀವಿ. ವಿಶೇಷವಾಗಿ ಚಳಿ ಇರುತ್ತದೆ ಈ ಮಾಸದಲ್ಲಿ. ಚಳಿ ಎಂದು ಬಹಳ ಹೊತ್ತು ಹಾಸಿಗೆಯ ಮೇಲೆ ಹೊದ್ದು ಮಲಗುವುದು ಅನಾರೋಗ್ಯ. ಏನು ತಿಂದರೂ ಭಸ್ಮ ಮಾಡಿಬಿಡುವಂತಹ ಉತ್ತಮವಾದ ಹವೆ ಡಿಸೆಂಬರ್ ತಿಂಗಳೆಂದರೆ ಹೇಳಿ ಕೇಳಿ ಮೈ ಕೊರೆಯುವ ಚಳಿಗಾಲ. ಚಳಿಯ ತೀವ್ರತೆ ಎಷ್ಟು ಇರುತ್ತದೆ ಎಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ, ಮುದುರಿಕೊಳ್ಳುತ್ತಾನೆ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು. ಇಂತಹ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ 1 ತಿಂಗಳು ಹುಗ್ಗಿಯನ್ನು ತಯಾರು ಮಾಡಿ ಧನುರ್ನಾರಾಯಣನಿಗೆ ಸಮರ್ಪಿಸುವುದು ಒಂದು ಸಂಪ್ರದಾಯ. ಈ ಮಾಸದಲ್ಲಿ ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ದೇನೆ. ಅದು ಹೇಗೆ ಮಾಡಬೇಕಂತೂ ಹೇಳಿದ್ದೇನೆ. ಇನ್ನು ಧನುರ್ಮಾಸದಲ್ಲಿ ದೇವರ ಪೂಜೆಗೆ ನೈವೇದ್ಯಕ್ಕೆ ಪ್ರಸಾದಕ್ಕೆ ಮಧ್ಯಾಹ್ನವೇ ಏಕೆ ಬೇಕು? ಅದಕ್ಕೆ ನಾನಾ ಕಾರಣಗಳಿವೆ. ಮನುಷ್ಯ ಶುದ್ಧ ಸೋಮಾರಿ. ಶಾಸ್ತ್ರದ ಕಟ್ಟುಪಾಡುಗಳಿಲ್ಲವಾದರೆ ಮನುಷ್ಯ ಬಿಸಿಲು ಮೈ ಸೋಂಕುವರೆಗೂ ಹೊದ್ದ ಕಂಬಳಿಯ ಮುಸುಕನ್ನು ಸರಿಸುತ್ತಲೇ ಇರಲಿಲ್ಲ. ಆದರೆ ವಸ್ತುತಃ ಸೂರ್ಯೋದಯವಾದೊಡನೆ ಚಳಿ ಹೆಚ್ಚಾಗುತ್ತದೆ. ಆದ್ದರಿಂದಲೇ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಪವಿತ್ರ ಸಾತ್ವಿಕ ಆಹಾರ ಎಂದರೆ ಹುಗ್ಗಿ. ಚಳಿಗಾಲದಲ್ಲಿ ಚರ್ಮ ಒಡೆದು ರೂಪುಗೊಳ್ಳುವುದರಿಂದ ಚರ್ಮವನ್ನು ಸ್ನಿಗ್ಧಗೊಳಿಸುವ ಆಹಾರ ಸೇವನೆ ತೀರಾ ಅವಶ್ಯ. ಈ ಸಮಯದಲ್ಲಿ ಶರೀರದಲ್ಲಿ ಕೊಬ್ಬಿನ ಅಂಶ ಆಗುವುದರಿಂದ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಸೇವಿಸುವುದರಿಂದ ಕೊಬ್ಬಿನ ಅಂಶವನ್ನು ಹೆಚ್ಚಿಸಿ ಶಾರೀರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ಮಾಸದಲ್ಲಿ ಹುಗ್ಗಿ ಸೇವನೆಯು ವೈಜ್ಞಾನಿಕವಾಗಿಯೂ ಒಂದು ಸಮಂಜಸ ಕಾರಣವಾಗಿದೆ. ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು 12 ನಾಮದೊಂದಿಗೆ ಪ್ರಾರ್ಥಿಸಿದರೆ ಅತಿಶಯ ಸಂಪತ್ತು ಒಲಿಯುತ್ತದೆ. ಇದಕ್ಕೊಂದು ಕಾರಣವೂ ಇದೆ, ಅದು ಒಂದು ಕಥೆಯೂ ಇದೆ. ಒಮ್ಮೆ ಇಂದ್ರದೇವರು ರಾಜ್ಯಭ್ರಷ್ಟರಾದಾಗ ಸಚಿದೇವಿಯು ಹುಗ್ಗಿ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಪ್ರಾರ್ಥಿಸಿದಳು. ಅದರ ಫಲವಾಗಿ ಇಂದ್ರದೇವರಿಗೆ ಪುನಃ ರಾಜ್ಯವು ದೊರೆಯಿತು ಎಂಬುದು ಪುರಾಣದ ಐತಿಹ್ಯ. ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ, ಅದರಂತೆ ಉತ್ತರಾಯಣವು ಹಗಲಿನ ಸಮಯ. ಆದರೆ ಈ ಧನುರ್ಮಾಸವು ಹಗಲು ರಾತ್ರಿ ಎರಡೂ ಸೇರಿದ ಸಮಯವೆಂದು ಹೇಳಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಸಮರ್ಪಿಸುತ್ತಾರೋ ಅವರ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತವೆ. ನಕ್ಷತ್ರಗಳು ಕಾಣುವ ಸಮಯ ಉತ್ತಮ ಪೂಜಾಫಲ. ಅವು ಮರೆಯಾದರೆ ಮಧ್ಯಮ, ಮುಂಜಾನೆಯ ಹೊಂಬೆಳಕು ಮೂಡಿದರೆ ಅಧಮ ಕಾಲ, ಮಧ್ಯಾಹ್ನವಂತೂ ವ್ಯರ್ಥ. ಭಾಗವತದಲ್ಲಿ ಗೋಪಿಯರ ಕಾತ್ಯಾಯನಿ ವ್ರತವನ್ನು ಕುರಿತು ಹೇಳಲಾಗಿದೆ. ಧನುರ್ಮಾಸದ ಮುಂಜಾವಿನಲ್ಲಿ ಮಾಡುವ ವ್ರತದ ಫಲವು ಭಕ್ತರಿಗೆ ಸರ್ವ ವಿಧವಾದ ಇಷ್ಟಾರ್ಥವನ್ನು ಕೊಡುತ್ತದೆ ಎಂಬುದನ್ನು ಸೂಚಿಸುವುದಕ್ಕಾಗಿ ಈ ವ್ರತದ ವಿಧಿಯನ್ನು ಗೋಪಿಯರ ಕೂಡಿ ನಂದಗೋಪನದ ಮಗನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮನೇ ಕೊಡುವುದು ಮಾಸವಾಗಿರುವುದರಿಂದ ಶೈವ, ವೈಷ್ಣವ, ಶಾಕ್ತ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಎಲ್ಲ ದೇಗುಲಗಳಲ್ಲಿಯೂ ಧನುರ್ಮಾಸದ ಆಚರಣೆಯನ್ನು ನಡೆಸುತ್ತಾರೆ. ಧನುರ್ಮಾಸದ ಪೂಜಾ ನೈವೇದ್ಯ ನಿಯಮವನ್ನು ತಿಂಗಳುದ್ದಕ್ಕೂ ಪ್ರತಿದಿನ ನಡೆಸಬೇಕೆಂದು ನಿಯಮದ. ಆದರೂ ಕೆಲವೊಂದಷ್ಟು ಜನ ಒಂದೇ ದಿನವಾದರೂ ಧನುರ್ಮಾಸ ವ್ರತವನ್ನು ನಡೆಸಿ ತೃಪ್ತಿ ಪಡಿತಾರೆ. ಇದೂ ಆಗಲಾರದವರು ಪೌಷ್ಯ ಮಾಸದಲ್ಲಿ ಬರುವ ಮುಕ್ಕೋಟಿ ದ್ವಾದಶಿ ಎಂದು ಧನುರ್ಮಾಸದ ನಿಯಮವನ್ನು ಪಾಲಿಸಿ ಸಮಾಧಾನ ಪಡಿತಾರೆ. ಇನ್ನು ಕೆಲವು ಮಂದಿ ತಿರುಪತಿಯ ತಿಮ್ಮಪ್ಪನಿಗೆ ಸಲ್ಲುವ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಆ ದಿನ ಪೂಜಾ ಕೈಂಕರ್ಯ ಮಾಡಿ ಅವತ್ತು ವೈಶಿಷ್ಟ್ಯಪೂರ್ಣ ದಿನ ಅಂಥೇಳಿ ಅವತ್ತು ಮಾಡ್ತಾರೆ. ಒಟ್ಟಿನಲ್ಲಿ ಧನುರ್ಮಾಸ ಪುಣ್ಯ ಪೂರ್ಣ ಮಾಸ. ಆದ್ದರಿಂದ ಧನುರ್ಮಾಸವನ್ನು ಎಲ್ಲರೂ ಆಚರಿಸಬೇಕು. ಒಂದಿನ ಆದರೂ ಆಗಲಿ, ಪ್ರತಿದಿನವೂ ಆದರಾಗಲಿ ನಾವು ಭಗವಂತನ ಪೂಜೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಹುಗ್ಗಿ ನೈವೇದ್ಯ ಮಾಡಿ ನಾವು ಪುಣ್ಯವನ್ನು ಪಡಿಬೇಕು. ಈ ಮಾಸ ಶ್ರೇಷ್ಠವಾದ ಮಾಸ, ಇದನ್ನು ಎಲ್ಲರೂ ಆಚರಿಸೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.